ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಶಾಲಾ ಕಿಟ್ ವಿತರಣೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು 2 ತಿಂಗಳ ಹಿಂದೆ ಅಪ್ಲೋಡ್ ಮಾಡಿದ್ದೆ. ಆಗ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಶಾಲಾ ಕಿಟ್ಗಳನ್ನ ನೀಡ್ತಾ ಇದ್ರು. ಈಗ 6 ರಿಂದ 8ನೇ ತರಗತಿ ಮಕ್ಕಳಿಗೆ ಶಾಲಾ ಕಿಟ್ಗಳನ್ನ ನೀಡ್ತಾ ಇದ್ದಾರೆ. ಈ ಶಾಲಾ ಕಿಟ್ಗಳನ್ನ ಪಡ್ಕೊಳ್ಳಿಕ್ಕೆ ನೀವು ನೀಡಬೇಕಾಗಿರೋ ದಾಖಲೆಗಳೇನು, ಎಲ್ಲಿ ಅರ್ಜಿ ಹಾಕಬೇಕು, ಹಾಗೆಯೇ ಕೊನೆ ದಿನಾಂಕ ಯಾವುದು ಅನ್ನೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಹಾಕೋ ಮುಂದಿನ ವಿಡಿಯೋ ನಿಮಗೆ ಆ ತಕ್ಷಣ ಬಂದು ಸೇರುತ್ತೆ. ಫ್ರೆಂಡ್ಸ್, ಹಾಗೆಯೇ ಪಕ್ಕದಲ್ಲಿರೋ ಜಾಯಿನ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಮೆಂಬರ್ ಸಹ ನೀವು ಆಗ್ಬೋದು. ಫ್ರೆಂಡ್ಸ್, ಮೊದಲನೇದಾಗಿ ಯೂಟ್ಯೂಬ್ಗೆ ಶಾಲಾ ಕಿಟ್ ವಿತರಣೆ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ನನ್ನ ಚಾನಲ್ನಿಂದನೇ. ಆಗಲೂ ಸಹ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಶಾಲಾ ಕಿಟ್ ವಿತರಣೆಯನ್ನು ಕೊಡಗಿನಿಂದನೇ ಪ್ರಾರಂಭ ಮಾಡಿದ್ರು. ಈಗಲೂ ಸಹ 6 ರಿಂದ 8ನೇ ತರಗತಿ ಮಕ್ಕಳ ಶಾಲಾ ಕಿಟ್ ವಿತರಣೆಯನ್ನು ಕೊಡಗಿನಿಂದನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ ವಿತರಿಸುವ ಬಗ್ಗೆ ಅಂತ ಅಂದ್ಕೊಂಡು ಸೋಮವಾರಪೇಟೆ ತಾಲೂಕಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ 2022-23ನೇ ಸಾಲಿನಲ್ಲಿ 6 ರಿಂದ 8ನೇ ತರಗತಿ ಮಕ್ಕಳಿಗೆ ಶಾಲಾ ಕಿಟ್ಗಳು ಸರಬರಾಜಾಗಿದ್ದು ಈ ಶಾಲಾ ಕಿಟ್ಗಳನ್ನು ವಿತರಿಸುವ ಬಗ್ಗೆ ಅಂತ ತಿಳಿಸಿದ್ದಾರೆ. ಹಾಗೆಯೇ ಸದರಿ ಕುಶಾಲನಗರ ಸುತ್ತಮುತ್ತ ವಾಸವಿರುವ ಕಟ್ಟಡ ಕಾರ್ಮಿಕರು ಸದರಿ ಕುಶಾಲನಗರ ಹಿರಿಯ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ದಿನಾಂಕ 28/2/2023 ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ಸೌಲಭ್ಯನ ಪಡ್ಕೊಳ್ಳಿಕ್ಕೆ ನೀವು ನೀಡಬೇಕಾಗಿರೋ ದಾಖಲೆಗಳೇನು ಅಂತಂದರೆ, ನಿಮ್ಮ ಮಗುವಿನ ವ್ಯಾಸಂಗ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತೆ. ಶಾಲೆಯಲ್ಲಿ ಹೋಗ್ಬಿಟ್ಟು ನೀವು ವ್ಯಾಸಂಗ ಪ್ರಮಾಣ ಪತ್ರನ ಬರೆಸ್ಕೊಂಡು ನಿಮ್ಮ ಮಗುವಿನ ಫೋಟೋನ ಅಂಟಿಸಿ ಅದ್ರ ಮೇಲೆ ಸೀಲು ಸೈನು ಹಾಕ್ಸ್ಕೊಂಡು ತಗೊಬಂದು ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಅದು ಒರಿಜಿನಲ್ಲೇ ಕೊಡಬೇಕು. ಫ್ರೆಂಡ್ಸ್, ಹಾಗೆಯೇ ನಿಮ್ಮ ಲೇಬರ್ ಕಾರ್ಡ್ ಏನಿದೆ ಅದು ಚಾಲ್ತಿಯಲ್ಲಿರಬೇಕಾಗುತ್ತೆ. ಅದರ ಒಂದು ಜೆರಾಕ್ಸ್ನ ಕೊಡಬೇಕಾಗುತ್ತೆ. ನಿಮ್ಮ ಹಾಗೂ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ನ ನೀಡಬೇಕಾಗುತ್ತೆ. ರೇಷನ್ ಕಾರ್ಡ್ ಜೆರಾಕ್ಸ್ನ ನೀಡಬೇಕಾಗುತ್ತೆ. 2021-22ನೇ ವರ್ಷದ ಅಂಕಪಟ್ಟಿ ಜೆರಾಕ್ಸ್ನ ನೀಡಬೇಕಾಗುತ್ತೆ. ಅಂದರೆ ನೀವು ನಿಮ್ಮ ಮಗುವಿನ ಶಾಲೆಗೆ ಹೋಗಿ 2021-22ನೇ ಸಾಲಿನ ಅಂಕಪಟ್ಟಿನ ಇಸ್ಕೊಂಡು ಅದರದ್ದು ಜೆರಾಕ್ಸ್ ಮಾಡಿಸ್ಕೊಂಡು ತಂದು ಕೊಡಬೇಕಾಗುತ್ತೆ. ಹಾಗೆಯೇ ಅದ್ರ ಮೇಲೂ ಸಹ ಸ್ಕೂಲ್ನಿಂದ ಸೀಲು ಸೈನ್ನ ಹಾಕ್ಸ್ಕೊಂಡು ತಂದು ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಕೊಡಗಿನಲ್ಲಿ ಯಾರ್ಯಾರು ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದೀರಿ ಅಂತಹ ಕಟ್ಟಡ ಕಾರ್ಮಿಕರು ನಾನು ಹೇಳಿರೋ ಎಲ್ಲ ದಾಖಲೆಗಳನ್ನ ತಗೊಂಡು ನಿಮ್ಮ ತಾಲೂಕಿನಲ್ಲಿರುವ ಕಾರ್ಮಿಕ ಇಲಾಖೆಗೆ ಈ ಸೌಲಭ್ಯಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ಫ್ರೆಂಡ್ಸ್, ಬೇರೆ ಜಿಲ್ಲೆಯವರಾಗಿದ್ದರೆ ನಿಮ್ಮ ತಾಲೂಕಿನಲ್ಲಿರುವ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿ 6 ರಿಂದ 8ನೇ ತರಗತಿ ಮಕ್ಕಳಿಗೆ ಏನಾದರೂ ಶಾಲಾ ಕಿಟ್ಗಳ ಬಗ್ಗೆ ಅರ್ಜಿಗಳನ್ನ ತಗೋತಾ ಇದ್ದರೆ ನೀವು ಅರ್ಜಿಗಳನ್ನ ಸಲ್ಲಿಸಿ ಈ ಸೌಲಭ್ಯನ ಪಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ಒಂದು ಮಾಹಿತಿ ಇತ್ತು. ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಹಾಕೋ ಮುಂದಿನ ವಿಡಿಯೋ ನಿಮಗೆ ಆ ತಕ್ಷಣ ಬಂದು ಸೇರುತ್ತೆ. ಫ್ರೆಂಡ್ಸ್.